ಮೊದಲು ಇದು ಸ್ನೇಹನ ಪಿರುತಿನ ಅಂತ ಗೊಂದಲ ಇತ್ತು. ಆಮೇಲೆ ಗೊತ್ತಾಯ್ತು ಇದು ಪಿರುತಿ ಅಂತ. ಇವನಿಗೇನಾದ್ರೂ ಮದುವೆ ಆದ್ರೆ ಈ ಮನೆಗೆ ಹಿರಿ ಸೊಸೆ ಬರ್ತಾಳೆ. ಹಿರಿ ಸೊಸೆ ಬಂದ್ರೆ ಈ ಮನೆ ಅಧಿಕಾರ ಅವಳ ಕೈಗೆ ಸೇರುತ್ತೆ. ಟೀಚರಮ್ಮನ್ ನೋಡ್ದೇಟ್ಗೆ ನನ್ನ ಮನಸ್ಸಿಗೇನೋ ಒಂಥರ ಆನಂದ. ಒಂದೊಂದ್ಕಿತ ಅವ್ರು ಎಲ್ಲಿ ನನ್ನಿಂದ ದೂರ ಆಗ್ಬಿಡ್ತಾರ ಅಂತ ದಿಗ್ಲಾಯ್ತೈತೆ. ಕಣ್ಣು ಮುಚ್ಚಿದ್ರು ಕನಸಲ್ಲಿ ಟೀಚರಮ್ಮನೆ ಬರ್ತಾರ ಅತ್ಯವ. ಈಗಲೂ ನೋಡಿ ಅವರು ಎಲ್ಲೋ ನನ್ನ ಪಕ್ಕನೇ ಇದ್ದಾರೆ ಅನ್ನೋಂಗೆ ಆಯ್ತೈತೆ. ಅವ್ರ ಮುಖ ಯಾವಾಗ ನೋಡ್ತೀನೋ, ಅವ್ರ ಜೊತೆ ಯಾವಾಗ ಮಾತಾಡ್ತೀನೋ ಅಂತ ನನ್ನ ಮನಸ್ಸು ಹಾತೊರಿತೈತೆ. ಏಟೊಂದ್ಕಿತ ಅವಂಗೂ ಟೀಚರಮ್ಗೂ ಆಗ್ಬರಕ್ಕಿಲ್ಲ, ದೂರ ಇಡಬೇಕು ಅಂತ ಅನ್ಕೊಳ್ತೀನಿ. ಆದರೂ ನನ್ನ ಮನಸ್ಸು ನನ್ನ ಮಾತೆ ಕೇಳೋಕ್ಕಿಲ್ಲ. ಸಾಕು ಬಾಬಾ. ಈ ಮದ್ವೆಗೆ ಅತ್ತೆ ಅವ್ವ ಒಪ್ಕೋತಾರೆ ಅಂತ ಹೇಗ್ ಅನ್ಕೊಂಡ್ರಿ? ಅತ್ತೆ ಅವಂಗೆ ಊದಿರೋರು ಕಂಡ್ರೆ ಆಗೋದಿಲ್ಲ. ಹೀಗಿರುವಾಗ ಈ ಮದ್ವೆ ನಡೆಯುತ್ತಾ? ನೀವ್ ಯಾರು ಭಾವ? ಭುವನೇಶ್ವರಿ ಮಗ ಅನ್ನೋದ್ ನೆನ್ಪಿದ್ಯಾ? ಅತ್ತೆವ ನಿಮ್ತವ ಇನ್ನೊಂದು ಸತ್ಯ ಮುಚ್ಚಿಟ್ಟಿದ್ದೀನಿ. ನಾನು ಭುವನೇಶ್ವರಿ ಅವನ ಮಗ ಅಂತ ಟೀಚರ್ ಅಮ್ಮನ ಗೊತ್ತೇ ಇಲ್ಲ. ನನ್ನನ್ನು ಅವರು ಈ ಮನೆ ಕೆಲಸದವರು ಅನ್ಕೊಂಡವ್ರೆ. ನೀವ್ ಅವನ್ ಮಗ ಅಂತ ಅಕ್ಷರಂಗ್ ಗೊತ್ತಿಲ್ಲದೆ ಹೋದ್ರು ನಿಮಗ್ ಗೊತ್ತಿಲ್ವಾ ಭಾವ? ಅದ್ ಹೇಗ್ ಭಾವ ಅವಳನ್ನ ಪ್ರೀತಿ ಮಾಡಿದ್ರಿ? ಅತ್ತೆವ ಅದು ಬೇಡ ಭಾವ. ನಮ್ಮ ಮನೆಗೆ ಅವಳಾಗ್ ಬರಲ್ಲ. ಅವಳನ್ನ ಬಿಟ್ಬಿಡಿ. ಅತ್ತೆವ ನಾ ಟೀಚರ್ ಅಮ್ಮನ್ನ ಸಹನೆ ಪಿರುತಿ ಮಾಡ್ಬಿಟ್ಟಿವ್ನಿ. ನಿಮ್ಗೆ ನಮ್ ಕುಟುಂಬ ಮುಖ್ಯನಾ ಅಥವಾ ನಿಮ್ ಪ್ರೀತಿನೇ ಮುಖ್ಯನಾ? ನನಗೆ ನನ್ನ ಕುಟುಂಬನೇ ಮುಖ್ಯ. ಹಾಗಿದ್ರೆ ನನ್ನ ಮಾತು ಕೇಳಿ, ಆ ಹುಡುಗಿನ ಬಿಟ್ಬಿಡಿ.